ಹಾಯ್ ಎವ್ರಿವನ್, ನನ್ನ ಹೆಸರು ಶೈಲಜಾ. ನಾನು ಬರ್ತಾ ಇರೋದು ಯಲಹಂಕದಿಂದ. ನಾನು ಫಸ್ಟು ಜಾಯ್ನ್ ಆಗಿದ್ದು RG ಮಾಡರ್ನ್ ಇಂಟ್ಯೂಷನ್ ಕಾಲೇಜಿಂದ. ಕಾಲೇಜಲ್ಲಿ ಫರ್ 6 ಮಂತ್ಸ್ ಎಲ್ಲ ಥೇರೀಸ್ ಎಲ್ಲ ಮುಗೀತು. ಅಲ್ಲಿ ಟೀಚರ್ಸು ಸರ್ಸು ಎಲ್ಲ ಲೆಕ್ಚರ್ಸ್ ಎಲ್ಲ ಚೆನ್ನಾಗೇ ಮಾಡಿಕೊಟ್ರು. ಹಾಗೆ 6 ಮಂತ್ಸ್ ಓದ್ಕೊಂಡು ಚೆನ್ನಾಗೇ ಇತ್ತು, ಚೆನ್ನಾಗೇ ಮಾಡಿದ್ರು ಎಲ್ಲನೂ. ಇನ್ನು 6 ಮಂತ್ಸ್ ಹಾಸ್ಪಿಟಲ್ಗೆ ಟ್ರೈನಿಂಗ್ ಕಳಿಸಿದ್ದಾರೆ. ಹಾಗೆ ಇಲ್ಲಿ ಬೆನಿಫಿಟ್ ಸಹ ತುಂಬ ಚೆನ್ನಾಗಿದೆ. ಇಲ್ಲಿ ನಮಗೆ ನಾವೇ ನಮಗೆ ಸ್ಯಾಲ್ರಿ ಬರುವಾಗ ನಮಗೆ ನಾವೇ ಪೇ ಮಾಡ್ಕೊತಾ ಇದ್ದೀವಿ. ನಮ್ಮ ಕೋರ್ಸ್ನ ನಾವೇ ಓದ್ಕೊತಾ ಇದ್ದೀವಿ. ಯಾರ ತಂದೆ ತಾಯಿ ಸಹ ನಮಗೆ ಹೆಲ್ಪ್ ಮಾಡ್ತಾರೆ. ನಮಗೆ ನಾವೇ ಎಲ್ಲ ಓದ್ಕೊತಾ ಇದ್ದೀವಿ. ಹಾಗೆ RG ಮಾಡರ್ನ್ ಕಾಲೇಜ್ ತುಂಬಾ ಚೆನ್ನಾಗಿದೆ. ಎಲ್ಲರೂ ಬಂದು ಜಾಯ್ನ್ ಆಗಬೇಕು, ಹಾಗೆ ನನ್ನ ಅಭಿಪ್ರಾಯ. ಹಾಗೆ ಇಲ್ಲಿ ಬೆನಿಫಿಟ್ ಸಹ ತುಂಬಾ ಇದೆ. ಇಲ್ಲಿ 2 ಇಯರ್ಸ್ ಕೋರ್ಸ್ ಇದೆ. ಫರ್ 6 ಮಂತ್ಸ್ ಎಲ್ಲರೂ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ಬರೀ ಗರ್ಲ್ಸ್ ಮಾತ್ರ ಇರ್ತಾರೆ. ನನ್ನ ಹೆಸರು ನಿಸರ್ಗ ಅಂತ. ನಾನು ಬಂದಿರೋದು ಚಿಕ್ಕಬಿದರಕಲ್ಲಿಂದ. ನಾನು ಓದಿದ್ದು RG ಮಾಡರ್ನ್ ಕಮ್ಯುನಿಟಿ ಕಾಲೇಜಿಂದ. ನನಗೆ ಸೆಕೆಂಡ್ PU ಫೇಲ್ ಆಗಿ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಮನೇಲಿ ಕೂತಿದ್ದಾಗ ನನಗೆ ಕಾವ್ಯ ಮ್ಯಾಮ್ ಅವರು ಕಾಲ್ ಮಾಡಿ ಹಿಂಗೆ ನರ್ಸಿಂಗ್ ಅನ್ನೋದಿದೆ, ಬಂದು ಜಾಯ್ನ್ ಆಗಿ ಅಂತ ಹೇಳಿದ್ರು ಮ್ಯಾಮ್. ಬಟ್ ನನಗದು ಹೆಂಗೆ ಏನು, ನಾನು ಸೈನ್ಸ್ ತೊಗೊಂಡಿರೋರು ಮಾತ್ರ ಜಾಯ್ನ್ ಆಗೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ತೊಗೊಂಡಿರೋದು ಆರ್ಟ್ಸು. ಅದು ಏನು ಎತ್ತ ಅಂತ ಫುಲ್ ಕನ್ಫ್ಯೂಷನ್ ಅವ್ರು ಹೇಳಿದ್ರು, ಅದಕ್ಕೆ ಇಂಥ ಕೋರ್ಸ್ ಅಂತ ಏನಿಲ್ಲ, ಎಲ್ಲ ಕೋರ್ಸು ಇದು ಮಾಡ್ಬೋದು. DDA ಕೋರ್ಸಲ್ಲಿ ಯಾವುದೇ ಬೇಕಾದ್ರೂ ತೊಗೊಬೋದು, ಅದಕ್ಕಿಂಥದ್ದೇ ಅಂತ ಏನಿಲ್ಲ. ಫೇಲ್ ಆಗಿರೋರಾಗಲಿ ಪಾಸ್ ಆಗಿರೋರಾಗಲಿ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು. ಫೇಲ್ ಆಗಿದ್ದೀನಿ ಅಂತ ಮನೇಲಿ ಬೇಜಾರು ಮಾಡ್ಕೊಂಡು ಕೂತ್ಕೋಬೇಕಾಗಿಲ್ಲ, ಬಂದು ಇದಕ್ಕೆ ಜಾಯ್ನ್ ಆಗಿ. ನಾನಿವಾಗ ಫಸ್ಟ್ 6 ಮಂತ್ಸ್ ಕಾಲೇಜಲ್ಲಿ ಮುಗಿಸಿ ಸೆಕೆಂಡ್ 6 ಮಂತ್ಸಿಗೆ ಅಂದ್ಬಿಟ್ಟು ನಾನು ಆರ್ನಾ ಆಯು ಹೆಲ್ತ್ ಕೇರ್ ಸರ್ವಿಸಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ನನಗೆ ಇದರಲ್ಲಿ ಸ್ಟೇ ಫಂಡ್ಸ್ ಕೂಡ ಸಿಗುತ್ತೆ. ಮನೆಗೂ ಕೂಡ ಸ್ಟೇ ಫಂಡ್ಸ್ನ ನನ್ನ ಮನೆಗೆ ಕಳಿಸಿದ್ರೆ ಪೇರೆಂಟ್ಸು ಫುಲ್ ಖುಷಿ ಆಗ್ತಾರೆ. ನನಗೆ GDA ಕೋರ್ಸಿಂದ RG ಮಾಡರ್ನ್ ಕಮ್ಯುನಿಟಿ ಕಾಲೇಜಿಂದ ಫುಲ್ ಹೆಲ್ಪ್ ಆಗಿದೆ ನನಗೆ. ಅದಕ್ಕೋಸ್ಕರ ನಾನು RG ಮಾಡರ್ನ್ ಕಮ್ಯುನಿಟಿ ಕಾಲೇಜ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ನಂದಿನಿ ಅಂತ. ನಾನು GDA ಕೋರ್ಸಲ್ಲಿ ಇದು ಮಾಡ್ತಾಯಿದ್ದೀನಿ. ನಾನು 2 ಇಯರ್ಸ್ ಕೋರ್ಸ್ ನನಗಿರೋದು. ಅದರಲ್ಲಿ 2 ಇಯರ್ ಕೋರ್ಸಲ್ಲಿ 4 ಸೆಮ್ ಇರೋದು. ಅದರಲ್ಲಿ ನಾನು ಫಸ್ಟ್ ಟೈಮ್ ಮುಗಿದು ಸೆಕೆಂಡ್ ಸೆಮ್ಗೆ ಟ್ರೈನಿಂಗ್ ಅಂತ ಬಂದಿದ್ದೀನಿ. ಇವಾಗ ಅದರಿಂದ ಫುಲ್. ನನ್ನ ಹೆಸರು ಭೂಮಿಕಾ. ನಾನು ಬರ್ತಾ ಇರೋದು ನಾಗರಬಾವಿಯಿಂದ. ನಾನು RG ಮಾಡರ್ನ್ ಕಮ್ಯುನಿಟಿ ಕಾಲೇಜಿಗೆ ಆ್ಯಡಿಂದ ಗೊತ್ತಾಯಿತು ನನಗೆ. ಮತ್ತು RG ಮಾಡರ್ನ್ ಕಮ್ಯುನಿಟಿ ಕಾಲೇಜಿಗೆ ಸೇರ್ಬೇಕಾದ್ರೆ ಏನಿದು ಯಾವ ಕೋರ್ಸು ಅಂತ ಕನ್ಫ್ಯೂಷನಲ್ಲೇ ಜಾಯ್ನ್ ಆದೆ. ಜಾಯ್ನ್ ಆದಮೇಲೆ ಇದು GDA ಕೋರ್ಸು ಒಳ್ಳೆ ಕೋರ್ಸ್ ಅಂತ ಗೊತ್ತಾಯಿತು. ಇದರಲ್ಲಿ ಇವಾಗ ನಾನು ಫಸ್ಟ್ ಸೆಮ್ ಮುಗಿಸಿ ಫಸ್ಟ್ ಸೆಮ್ ಎಕ್ಸಾಮ್ ಮುಗಿಸಿ ಸೆಕೆಂಡ್ ಸೆಮ್ಮಿಗೆ ಬಂದಿದ್ದೀನಿ. ಎಕ್ಸಾಮ್ ರಿಸಲ್ಟ್ ವೆಯ್ಟ್ ಮಾಡ್ತಾ ಇದ್ದಂಗೆ ಅರಾನಾ ಆಯು ಹೆಲ್ತ್ ಕೇರ್ ಸರ್ವಿಸಿಗೆ ನನಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ. ಕಾಲೇಜಲ್ಲೂ ಇಲ್ಲೂ ಕಲಿತಾ ಇದ್ದೀನಿ. ಇಲ್ಲಿ ಸ್ಟೇ ಫಂಡ್ ಕೂಡ ಬರ್ತಾ ಇದೆ. ಸ್ಟೇ ಫಂಡಲ್ಲಿ ನಾನು ನನ್ನ ಮನೆಗೂ ಕೊಡ್ತೀನಿ, ಕಾಲೇಜ್ ಸೆಮಿಸ್ಟರ್ ಫೀಸ್ ಕಟ್ತೀನಿ, ನಾನು ಇಡ್ಕೊತಾ ಇದ್ದೀನಿ. ಅದಕ್ಕೆ ನಾನು RG ಮಾಡರ್ನ್ ಕಮ್ಯುನಿಟಿ ಕಾಲೇಜ್ಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಚೈತ್ರ, ನಾನು ಜಿಗಣಿಯಿಂದ ಬಂದಿರೋದು. ನಾನು RG ಮಾಡರ್ನ್ ಕಮ್ಯುನಿಟಿ ಕಾಲೇಜಿಂದ ಬಂದಿದ್ದೀನಿ. ಇವಾಗ ಆರ್ಎನ್ ಆಯುಷ್ ಹೆಲ್ತ್ ಸರ್ವಿಸಲ್ಲಿ ನಾನು ಟ್ರೈನಿಂಗ್ ಮಾಡ್ತಾ ಇದ್ದೀನಿ. 6 ಮಂತ್ ನಮ್ಮ ಕಾಲೇಜಲ್ಲಿ ಓದಿದ್ದೆ ನಾನು. ಅದು ಹೆಂಗೆ ಏನು ಅಂತ ಒಂಚೂರು ಗೊತ್ತಿರಲಿಲ್ಲ ನನಗೆ. ಇವಾಗ ಇಲ್ಲಿಗೆ ಬಂದಮೇಲೆ ಫುಲ್ಲು ಎಲ್ಲ ಕಲಿತಾ ಇದ್ದೀನಿ, ಚೆನ್ನಾಗಿದ್ದೀನಿ. ಮತ್ತು ಸ್ಯಾಲ್ರಿನೂ ಚೆನ್ನಾಗಿ ಬರ್ತಾಯಿದೆ. ನನ್ನ ಫೀಸನ್ನು ನಾನೇ ಕಟ್ಕೋತಾ ಇದ್ದೀನಿ. ನನ್ನ ಖರ್ಚಿಗೂ ನಾನೇ ನೋಡ್ಕೋತಾ ಇದ್ದೀನಿ, ಮನೆಗೂ ಕಳಿಸ್ತಾ ಇದ್ದೀನಿ. ಇದು ಚೆನ್ನಾಗಿದೆ ನಮ್ಮ ಕಾಲೇಜು. RG ಮಾಡರ್ನ್ ಕಮ್ಯುನಿಟಿ ಕಾಲೇಜ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ನನ್ನ ಫ್ಯೂಚರ್ನ ನಾನೇ ನೋಡ್ಕೋತಾ ಇದ್ದೀನಿ ಇವಾಗ. ತುಂಬ ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಭೂಮಿಕಾ. ನಾನು ಬರ್ತಾ ಇರೋದು ನಾಗರಬಾವಿಯಿಂದ. ನಾನು RG ಮಾಡರ್ನ್ ಕಮ್ಯುನಿಟಿ ಕಾಲೇಜ್ಗೆ ಶಿವರಂಜನಿ ಅಕ್ಕ ಅಂತ ಸ್ಟಾಫ್ ಇದ್ದರು, ಅವ್ರ ಕಡೆಯಿಂದ ಜಾಯ್ನ್ ಆಗಿತ್ತು. ನಂದು ಫಸ್ಟ್ ಸೆಮ್ ಮುಗಿದ ಮೇಲೆ ಸೆಕೆಂಡ್ ಸೆಮ್ಗೆ ಅರಾನಾ ಆಯು ಹೆಲ್ತ್ ಕೇರ್ ಸರ್ವಿಸ್ಗೆ ಟ್ರೈನಿಂಗಾಗಿ ಬಂದಿದ್ದೀನಿ. ಕಾಲೇಜಲ್ಲಿ ಫಸ್ಟ್ ಸೆಮ್ ರಿಸಲ್ಟ್ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಟ್ರೈನಿಂಗ್ ಕಳಿಸೋರು. ಕಾಲೇಜು ಇಲ್ಲೂ ಕಲಿತಾ ಇದ್ವಿ. ಇಲ್ಲಿ ಸ್ಟೇ ಫಂಡ್ ಬರ್ತಿದೆ. ಸ್ಟೇ ಫಂಡಲ್ಲಿ ನಮ್ಮ ಸೆಮಿಸ್ಟರ್ ಫೀಸ್ನೇ ನಾವೇ ಪೇ ಮಾಡಿಕೊಂಡು ಸ್ವಲ್ಪ ಅಮೌಂಟ್ನ ಮನೆಗೂ ಕೊಡ್ತಾ ಇದ್ದೀನಿ, ಸ್ವಲ್ಪ ನಾನು ಹಿಡ್ಕೊತಾ ಇದ್ದೀನಿ. RG ಮಾಡರ್ನ್ ಕಮ್ಯುನಿಟಿ ಕಾಲೇಜ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಅಂಜಿತಾ. ನಾನು RG ಮಾಡರ್ನ್ ಕಮ್ಯುನಿಟಿ ಕಾಲೇಜಿಂದ ಬಂದಿದ್ದೀನಿ. ಇದು 2 ಇಯರ್ಸ್ ಕೋರ್ಸು. 6 ಮಂತ್ ಕಾಲೇಜಿಗೆ ಮುಗಿಸಿದ್ದೀನಿ, 6 ಮಂತ್ ಟ್ರೈನಿಂಗಿಗೆ ಬಂದಿದ್ದೀನಿ. ಆರ್ನಾ ಆಯು ಹೆಲ್ತ್ ಕೇರ್ ಸರ್ವಿಸ್ ನಾನು ಟ್ರೈನಿಂಗ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ಹೊಂದ್ಕೊತಿದ್ದಾರೆ, ಎಲ್ಲ ಕಲಿತಿದ್ದೀವಿ. ಕಾಲೇಜಲ್ಲೂ ತುಂಬ ಹೇಳ್ಕೊಟ್ಟಿದ್ದಾರೆ, ಅದನ್ನು ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ವಿ. ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಇಲ್ಲಿ
ಸೈನ್ಸಲ್ಲಿ ಮಾತ್ರ ಬರಬೇಕಂತ ಏನಿಲ್ಲ, ಎಲ್ಲ ಕೋರ್ಸರು ಬರ್ಬೋದು, ಪಾಸು ಫೇಲ್ ಆದರೂ ಬರ್ಬೋದು. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ನಮ್ಮ ಕಾಲೇಜಲ್ಲಿ. ನಮ್ಮ ಮ್ಯಾಮ್, ನಮ್ಮ ಸರ್ ಎಲ್ಲರೂ ಚೆನ್ನಾಗಿ ಲೆಸನ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ.